ಮತ್ತು ವಿದ್ಯಾರ್ಥಿನಿ ನಿಮ್ಮೆಲ್ಲರಿಗೂ ಮುಂಜಾನೆ ಶುಭ ವಂದನೆಗಳು. ಇವತ್ತಿನ ದಿವಸ ನಮ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀವಿ. ತಾಳಿ ಬರ್ತದೆ ಹೇಗಿರ್ಬೇಕಂತ ನಾಲ್ಕನೇ ಎಲ್ಲ ಹೋಗ್ಬೇಡ್ರಿ. ನಮ್ಮ ದೇಶ ಯಾವುದು ಹೇಳ್ರಿ ಹೇಳ್ರಿ. ಚಪಾತಿ. ನಮ್ಮ ರಾಜ್ಯ ಯಾವುದು ಹೇಳ್ರಿ ಹೇಳ್ರಿ. ನಮ್ಮ ರಾಜ್ಯ ಕರ್ನಾಟಕ. ವೆರಿ ಗುಡ್. ಚಪಾತಿ. ನಮ್ಮ ಜಿಲ್ಲೆ ಯಾವುದು ಹೇಳ್ರಿ. ವೆರಿ ಗುಡ್. ಚಪಾತಿ. ನಮ್ಮ ಜಿಲ್ಲೆ ವಿಜಯಪುರ ಜಿಲ್ಲೆ. 12ನೇ ಶತಮಾನದಲ್ಲಿ ಸುಪ್ರಸಿದ್ಧ ವಚನಕಾರರು ಯಾರು ಹೇಳ್ರಿ. ಯಾರೇ ಬಸವಣ್ಣನವರು. ಚಪಾತಿ. ಹಾಗಾದ್ರೆ ಇವತ್ತು ನಾವು ಬಸವಣ್ಣನವರ ಬಗ್ಗೆ ಅಭ್ಯಾಸ ಮಾಡೋಣ. ಯಾರ ಬಗ್ಗೆ? ಬಸವಣ್ಣ. ಬಸವಣ್ಣನವರು 12ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಸುಪ್ರಸಿದ್ಧ ವಚನಕಾರರು. ಇವರು ಹುಟ್ಟಿದ್ದು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ 1132ರಲ್ಲಿ ಜನ್ಮ. ಎಷ್ಟರಲ್ಲಿ? 1132ರಲ್ಲಿ 12ನೇ ಶತಮಾನದಲ್ಲಿ. ಹೌದಾ? ಇವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಇವರು ಹುಟ್ಟಿದ ತಕ್ಷಣ ಒಂದು ಏನಾಗ್ತದಂದ್ರೆ ಒಂದು ಸಣ್ಣ ಘಟನೆ ಆಗ್ತದೆ. ಅದು ಏನಂತಂದ್ರೆ ಮಗು ಹುಟ್ಟಿದ್ರೆ ಸ್ತಬ್ಧ ಆಗಿಬಿಟ್ಟು, ಅಂಜದೆ ಅಳಂದದೆ ಮಿಸುಕದೆ ಮಗು ಸ್ತಬ್ಧವಾಗಿ ಬಿದ್ದುದರಿಂದ ತಂದೆ ತಾಯಿ ಗಾಬರಿ ಆಗುತ್ತೆ. ಏನಾಯ್ತು ಮಗುವಿಗೆ? ಆವಾಗ ಕೂಡಲ ಸಂಗಮದ ದೇವರು ಅಲ್ಲಿಂದ ಹಾಯ್ದು ಹೋಗ್ತಾನೆ. ದೇವರ ಪೂಜಾರಿಗಳು ತಮ್ಮ ಕೈಯಲ್ಲಿ ಒಂದು ಚರಿಗೆ ತಗೊಂಡು ಪೂಜೆ ಮಾಡಕ್ಕೆ ಹೊಂಟಿದ್ರು. ಏನಾಗ್ಯದ ಮಗುವಿಗೆ ಏನು ಆಗ್ಯದ್ರಿ, ಹೊಟ್ಟೆ ಚೀರ್ತಾನೂ ಇಲ್ಲ ಅಂತ ಹೇಳೋಣ. ಅವ್ರು ಬಂದು ಮಾಡ್ತಾರೆ. ಅವ್ರು ಬಂದು ನೋಡಿ ಈ ಮಗು ಬಹಳ ತೇಜಸ್ವಿಯಾಗಿದೆ, ಯಾಕೆ ಹಿಂಗ ಅಂತೇಳಿ ಆ ಚರಿಗೆಯಲ್ಲಿರ್ತಕ್ಕಂಥ ನೀರನ್ನು ಸಿಂಪಡ್ತಾರೆ. ಆವಾಗ ಮಗು ಚೀರುತ್ತದೆ. ಈ ಮಗು ಬಹಳ ಸುಂದರವಾಗಿದೆ ಮತ್ತು ತೇಜಸ್ವಿಯಿಂದ ಕೂಡಿದೆ. ಅದಕ್ಕೆ ಇವನ ಹೆಸರು ಬಸವ ಇರಲಿ ಅಂತೇಳಿ ಹೇಳಿ ಬರ್ತಾರೆ. ಹಾಗೇನೆ ಅವರು ಮುಂದೆ ಏನು ಮಾಡ್ತಾರೆ, ಬಸವಣ್ಣ ಅಂತ ಹೆಸರಿಟ್ಬಿಡ್ತಾರೆ. ಅದೇ ಬಸವಣ್ಣ ಮುಂದೆ ಜಗತ್ ಪ್ರಸಿದ್ಧ ವ್ಯಕ್ತಿ ಆಗ್ತಾರೆ. ಹೌದಾ? ಇವರು ಏನಪ್ಪಾ ಅಂತಂದ್ರೆ ಸ್ವಲ್ಪ ಇವರ ಬಗ್ಗೆ ನಾವು ನೋಡಿದಾಗ ಇವರು ಸಣ್ಣವರೆಲ್ಲ ಕೈಗಿದೆ. ಇವರೆಲ್ಲ ಬಹಳ ತೇಜಸ್ವಿಯಿಂದ ಕೂಡಿರ್ತಕ್ಕಂಥವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಆ ಗುರುಗಳಿಗೆ ಹೇಳ್ತಾರೆ, ಆ ಒಂದು ನೀರು ಸಿಂಪಡಿಸಿದ್ರೆ ಇನ್ನೊಂದು ಮಾತು ಹೇಳ್ತಾರೆ. ಏನಂದ್ರೆ ಓಂ ನಮಃ ಶಿವಾಯ, ಇವಾಗ ಶ್ರೇಷ್ಠ ವ್ಯಕ್ತಿ ಆಗ್ತಾರೆ ಅಂತ ಹೇಳಿ ಹೋಗ್ಬಿಡ್ತಾರೆ. ಆವಾಗ ಮಗು ಏನು ಮಾಡ್ತೈತಿ, ಬಹಳ ಸಣ್ಣ ವಯಸ್ಸಿನಲ್ಲೇ ತನ್ನ ಒಂದು ವಿದ್ಯಾಭ್ಯಾಸದಲ್ಲಿ ಮುಂದುವರಿತಾನ, ಬಹಳ ಜ್ಞಾನ ಮಾಡಿರ್ತಾನ, ಬಹಳ ತೇಜಸ್ವಿಯಿಂದ ಇರ್ತಾನ. ಹೀಗಾಗಿ ಅವನ ಸ್ಕೂಲಿಗೆ ಕಳಿಸ್ತಾರ. ಅವರ ಗುರುಗಳು ಈಶಾನ್ಯ ಗುರುಗಳು ಅಂತ ಇರ್ತಾರೆ. ಆಮೇಲೆ ಇನ್ನೊಬ್ರು ಆಗ್ತಾರೆ. ಇನ್ನೊಬ್ರ ಹೆಸರನ್ನು ಗೊತ್ತಿರ್ಬೋದು. ಯಾರಿಗೆ ಗೊತ್ತಿಲ್ಲ? ಜಾತವೇದ ಮಹರ್ಷಿಗಳು ಅವರು ಇರ್ತಾರೆ. ಇವರು ಇಬ್ಬರು ಗುರುಗಳು ಇರ್ತಾರೆ. ಹಾಗಾದ್ರೆ ಅವ್ರು ಎಷ್ಟರಲ್ಲಿ ಜನನ ಆಯ್ತಪ್ಪ ಅಂತಂದ್ರೆ ಬಸವಣ್ಣನ ಜನನ ಎಷ್ಟರಲ್ಲಿ? 1132 ಜನನ 1132ರಲ್ಲಿ. ಹೌದಾ? ಎಲ್ಲಿ? ಬಸವನ ಬಾಗೇವಾಡಿ. ಬಸವನ ಬಾಗೇವಾಡಿ ಇಂಗ್ಲಿಷ್ ಅಂತಾರ. ಇತ್ತೀಚಿನ ದಿನ ನಡೆಸಿದೆ. ಆದ್ರೆ ಅದು ಮೊದಲ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಬಾಗೇವಾಡಿ. ಅದಕ್ಕೆ ಅದನ್ನೇ ಬರೀತಕ್ಕಂಥದ್ದು. ಇನ್ನು ಅವರ ತಂದೆ ಹೆಸರು ಮಾದರಸ. ತಂದೆ ಹೆಸರು ಮಾದರಸ. ತಾಯಿ ಮಾದಲಾಂಬಿಕೆ. ಮಾದಲಾಂಬಿಕೆ. ಹೌದಾ? ಇಲ್ಲ, ತಾಯಿ ಹೆಸರೇನು? ಮಾದಲಾಂಬಿಕೆ. ಮಾದಲಾಂಬಿಕೆ. ಕರೆಕ್ಟ್. ಇವರು ಏನಪ್ಪಾ ಅಂತಂದ್ರೆ ಮುಂದೆ ಒಂದು ಧರ್ಮ ಸ್ಥಾಪನೆ ಮಾಡ್ತಾರೆ.
ಯಾವ ಧರ್ಮ ಅಂತಂದ್ರೆ ಶಾಲಿ ಕಲಿತು ಜಾಣ ಆಗ್ತಾನ ಅಂತಂದ್ರೆ ಧರ್ಮ ಸ್ಥಾಪನೆ ಮಾಡ್ತಾನ, ಅದೇ ವೀರಶೈವ ಧರ್ಮ. ಹೌದಾ? ಅವರು ಏನಪ್ಪ ಅಂತಂದ್ರೆ ಫಸ್ಟ್ ಬಸವಣ್ಣನವರ ಸೋದರ ಮಾವಗಳಾದಂತಹ ಬಲದೇವನ ಮಗಳು. ಯಾಕಂದ್ರೆ ಸ್ವಲ್ಪ ನಾನು ಇದು ಬುಕ್ ಇರುವುದರಿಂದ, ಯಾಕಂದ್ರೆ ಬುಕ್ ಹೋಗಬೇಕಾಗಿತ್ತು, ಬುಕ್ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಓದಬೇಕು ಆ್ಯಕ್ಚುಲಿ. ಹೌದಾ? ಇಲ್ಲಿ ಆದರ್ಶ ವಾಚನ ಮಾಡಬೇಕಾಗಿತ್ತು. ಹೌದಾ? ಅದಕ್ಕೆ ಸೋದರ ಮಾವನ ಮಗಳಾದಂಥ ನೀಲಾಂಬಿಕೆಯನ್ನ ಮದುವೆ ಆಗ್ತಾನೆ. ಎಷ್ಟರಲ್ಲಿ ಅಂತಂದ್ರೆ 1162ರಲ್ಲಿ. ಎಷ್ಟರಲ್ಲಿ? 1162ರಲ್ಲಿ ಸೋದರ ಮಾವನ ಮಗಳಾದಂಥ ನೀಲಾಂಬಿಕೆ ಜೊತೆ ಮದುವೆ ಆಗ್ತಾರೆ. ಹಾಗಾದ್ರೆ ಇವರು ಬಹಳ ಜಗತ್ ಪ್ರಸಿದ್ಧವಾಗಿರ್ತಾರೆ. ಅಂಥ ವ್ಯಕ್ತಿ ನಾವು ನೋಡ್ಬೇಕಲ್ಲ ಇವತ್ತು. ಹೌದಾ? ಆ ವ್ಯಕ್ತಿ ಯಾರಪ್ಪ ಅಂತಂದ್ರೆ ತೋರಿಸ್ತೀನಿ ನಿಮ್ಗೆ. ನೋಡ್ರಿ, ಯಾರು? ಸುಂದರ ಆಗ್ಯದಲ್ಲ. ತದನಂತರ ಬಹಳ ಸುಂದರ ಅದರ, ಬಹಳ ಜಾಣರಾಗ್ತಾರೆ. ಇವರಿಗೆ ಎರಡನೇ ಮೆಚ್ಚಿ ಬರ್ತಿರ್ತಕ್ಕಂಥವ್ರೆ ಗಂಗಾಂಬಿಕೆ. ಹೌದಾ? ಮೆಚ್ಚಿ ಬಂದಿರ್ತಕ್ಕಂಥವ್ರು ಯಾರು? ಗಂಗಾಂಬಿಕೆ. ಹಾಗಾದ್ರೆ ಇವರ ಪತ್ನಿಯರು ಇಬ್ಬರು. ಹೌದಾ? ಇವ್ರ ಪತ್ನಿಯರು ಇಬ್ಬರು. ಹೌದಲ್ಲ? ಅದಕ್ಕೆ ಇವ್ರ ವಿಶೇಷತೆ ಏನಂತಂದ್ರೆ ಇವರು ಮುಂದೆ ಬಹಳಷ್ಟು ಜಗತ್ ಪ್ರಸಿದ್ಧ ವ್ಯಕ್ತಿ ಆಗ್ತಾರೆ. ಅಲ್ಲಿ ಇವರು ಒಂದು ಪೂಜೆ ವಿಧಾನವನ್ನು ಮಾಡ್ತಿದ್ರು. ಹ್ಯಾಂಗ್ ಮಾಡ್ತಿದ್ರು ಅಂತ ಸ್ವಲ್ಪ ನಾನು ನಿಮ್ಮನ್ನು ತೋರಿಸ್ತೀನಿ. ಇಲ್ಲಿ ಬರ ಇವರು ಪ್ರಥಮವಾಗಿ ಏನ್ ಮಾಡಿದ್ರು? ಪೂಜೆ ಮಾಡೋದ್ರಿಂದ ಪೂರ್ವದಲ್ಲಿ ವೀರಶೈವ ಧರ್ಮದ ಒಂದು ವಿಶೇಷತೆ. ನಂಬರ್ ಒನ್ ಏನೈತಿ? ವೀರಶೈವ ಧರ್ಮದ ಒಂದು ಸಂಕೇತ ಅಂತಂದ್ರೆ ನಂಬರ್ ಒನ್ ರುದ್ರಾಕ್ಷಿ. ಮತ್ತೆ ಎರಡನೇದು ವಿಭೂತಿ. ಮೂರನೇದು ಲಿಂಗ. ಹೌದಾ? ಯಾಕಂದ್ರೆ ಆ ಲಿಂಗ ಬಂದ ಲಿಂಗ ಎಂತ ಇರ್ತದೆ ನಿಮ್ಗೆ ತೋರಿಸ್ತೀನಿ. ಇದು ರುದ್ರಾಕ್ಷಿ. ಆಮೇಲೆ ಇದು ವಿಭೂತಿ. ಇದು ಹ್ಯಾಂಗ ಹಚ್ಕೊತಿದ್ರಪ್ಪ ಬಸವಣ್ಣನವರು ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರಿಸ್ತೀನಿ. ಹತ್ತದಿಲ್ಲ? ಓಂ ನಮಃ ಶಿವಾಯ. 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 ಓಂ ಬಸವಾಯ ನಮಃ. ಓಂ ಬಸವಾಯ ನಮಃ. ಈ ರೀತಿಯಲ್ಲಿ ಬಸವೇಶ್ವರರು ಲಿಂಗ ಪೂಜೆ, ರುದ್ರಾಕ್ಷಿ ಮತ್ತು ವಿಭೂತಿಯನ್ನ ಯಾರ ಮೇಲೆ ಇರ್ತೈತಿ ಅವರೇ ವೀರಶೈವ ಧರ್ಮದವರು ಅಂತ ಇದು ಗುರುತ ಮಾಡಿರ್ತಕ್ಕಂಥದ್ದು. ಯಾವಾಗ? ಸುಮಾರು ಅದಕ್ಕೆ ಅವ್ರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಹೋಗ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರ, ವಚನ ಹೇಳ್ತಾರ, ಕಾಯಕವೇ ಕೈಲಾಸ ಅಂತ ಹೇಳ್ತಾರ. ಹೌದಾ? ನುಡಿದರೆ ಮುತ್ತಿನ ಹಾಡಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ಜಿಂಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದಿರಬೇಕು. ಅವಾಗ ಈ ಲಿಂಗ ಮೆಚ್ಚಿ ಹೌದೌದು ಅಂತಿದ್ರು. ಈಗ ನಮ್ಮ ವಿದ್ಯಾರ್ಥಿಗಳು ನಾವು ಹೇಳುವ ಪಾಠ ಕೇಳಿ ಹೌದೌದು ಅಂದ್ರೆ ಸಾಕು ಅಷ್ಟೇ, ಇದಕ್ಕಿಂತ ಹೆಚ್ಚು ನಮಗೆ ಏನ್ ಬೇಕಾಗಿಲ್ಲ. ಹೌದಾ? ಈ ರೀತಿಯಾಗಿ
ಪೂಜೆಯನ್ನ ಮಾಡ್ತಕ್ಕಂಥ ಬಸವಣ್ಣನವರು ಏನ್ ಮಾಡ್ತಾರೆ ಅಂತಂದ್ರೆ ಮುಂದ ಅನುಭವ ಮಂಟಪನ 1984ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅನುಭವ ಮಂಟಪಕ್ಕಿಂತ ಪೂರ್ವದಲ್ಲಿ ಬಿಜ್ಜಾನ ಆಸ್ಥಾನದಲ್ಲಿ ಅವರು ಏನ್ ಮಾಡ್ತಾರೆ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಆರ್ಥಿಕ ಮಂತ್ರಿ ಕೆಲಸ ಮಾಡ್ತಾರೆ, ಪ್ರಧಾನಮಂತ್ರಿ ಕೆಲಸ ಮಾಡ್ತಾರೆ. ಬಿಜ್ಜಾನ ಒಂದು ದುರಾಡಳಿತೆಗೆ ರೊಚ್ಚಿಗೆದ್ದು ಏನ್ ಮಾಡ್ತಾನೆ, ಸಮಾಜ ಸೇವಾ ಮಾಡ್ತಾನೆ. ಅಲ್ಲಿಂದ ತಮ್ಮ ಅನುಯಾಯಿ ಜೊತೆಗೆ ಸೇರಿ ಕಲ್ಯಾಣ ಹೋಗ್ತಾರೆ. ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಏನ್ ಮಾಡ್ತಾರೆ, ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಅನುಭವ ಮಂಟಪನ ಸ್ಥಾಪನೆ ಮಾಡಿ ಅಲ್ಲಿ ಅನುಭವ ಮಂಟಪದ ಅಧ್ಯಕ್ಷರು ಅಲ್ಲಂ ಪ್ರಭುಗಳು. ಅಲ್ಲಂ ಪ್ರಭುಗಳು ಎಂತವ್ರನ್ನ ತೋರಿಸ್ತೀನಿ ನಾನು. ಇದು ನೋಡಿ ಅಲ್ಲಂ ಪ್ರಭುಗಳು, ಹೌದಾ? ಅಲ್ಲಂ ಪ್ರಭುಗಳು ಕೂತಿದಾರ. ಇಲ್ಲಿ ಬಸವಣ್ಣ ಅದಾರ, ಇಲ್ಲಿ ಅಕ್ಕ ಮಹಾದೇವಿ ಅದಾರ, ಹೌದಾ? ಇಲ್ಲಿ ಇನ್ನೊಂದು ವಿಚಾರ, ಈ ಒಂದು ಅನುಭವ ಮಂಟಪಕ್ಕೆ ಅನೇಕ ಜನರು ಬಂದಿರ್ತಾರೆ. ಅದರಲ್ಲಿ ಪ್ರಮುಖರಾಗಿರ್ತಕ್ಕಂಥವ್ರು ಉದಾಹರಣೆಗೆ ಯಾರು ಹೇಳಿದ್ರು? ಉದಾಹರಣೆಗೆ ಯಾರು ಬಂದಿದ್ರು ಗೊತ್ತಿತ್ತು ಹೇಳಿ. ಮಾದಾರ ಚೆನ್ನಯ್ಯ, ಐದಕ್ಕಿ ಲಕ್ಕಮ್ಮ, ಬಸವಣ್ಣವರು, ಅಕ್ಕ ಮಹಾದೇವಿ. ಉತ್ತರ ಕುತ್ಕೊಂಡ್ಬಿಟ್ರಿ. ವೆರಿ ಗುಡ್, ಚಪಾತಿ ಹಾಕ್ತೀವಿ. ಆವಾಗ ಅಕ್ಕ ಮಹಾದೇವಿ ಅವ್ರ ಜೊತೆಗೆ ಅನೇಕ ಹೆಣ್ಮಕ್ಳು ಕೂಡ ಈ ಒಂದು ಸಭೆಯಲ್ಲಿ ಹಾಜರಾಗಿರ್ತಕ್ಕಂಥದ್ದು ನಮ್ಮ ಜಯಶ್ರೀ ಅವರು ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅಲ್ಲಿಂದ ಎಲ್ಲಿ ಹೋಗ್ತಾರಪ್ಪ ಅಂತಂದ್ರೆ ಅವರು ಅಲ್ಲಿಂದ ಸಂಪೂರ್ಣವಾಗಿ ತಮ್ಮ ಧರ್ಮ ಪ್ರಚಾರವನ್ನು ಮಾಡ್ಕೋತ ಬರ್ತಾರೆ. ಮುಂದೆ ಬಂದು ಕೂಡಲ ಸಂಗಮದಲ್ಲಿ ಬರ್ತಾರೆ. ಅವರು ಕೂಡಲ ಸಂಗಮ ಪ್ರಚಾರ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಅನೇಕ ಜನರು ಅನೇಕತೆಗೆ ಬಂದು ಅಲ್ಲಿ ಏನೈತಿ ಕೂಡಲ ಸಂಗಮ ಬರ್ತಾರೆ. ಕೂಡಲ ಸಂಗಮದಲ್ಲಿ ಬಂದು ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಅಲ್ಲಿ ಸಂಗಮ ಅಂತಂದ್ರೆ ನದಿಗಳ ಸಂಗಮ ಇರ್ತಾವ. ಅಲ್ಲಿ ಕೂಡಲ ಸಂಗಮದಲ್ಲಿ ತಮ್ಮ ಅನೇಕ ಅನುಯಾಯಿಗಳು ಇರ್ತಾರೆ. ಏನು ಅನುಯಾಯಿಗಳು ಇರ್ತಾರೆ. ಕೂಡಲ ಸಂಗಮದ ಒಂದು ಸ್ವಲ್ಪ ವಿಹಂಗ ನೋಟ ಅಂತಂದ್ರೆ ಅದರ ನೋಟಗಳು ನೋಡ್ರಿ. ಅಲ್ಲಿ ದೇವಸ್ಥಾನಗಳು ಕೂಡಲ ಸಂಗಮ ನೀವು ಹೋಗಿರ್ಬೋದು, ಹೌದಾ? ನೋಡ್ರಿ ಅಲ್ಲಿ ಕೂಡಲ ಸಂಗಮದಲ್ಲಿ ಏನ್ ಮಾಡಿರ್ತಾರೆ ಅಂತಂದ್ರೆ ಲಿಂಗೈಕ್ಯ ಆಗ್ತಾರೆ. ಲಿಂಗೈಕ್ಯ ಆದಮೇಲೆ ಅಲ್ಲಿ ಅವಳ ಒಂದು ಸಮಾಧಿಯನ್ನು ಕಟ್ಟಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಆಳವಾಗಿ ನದಿಯ ಆಳದಲ್ಲಿ ಏನ್ ಮಾಡ್ಯಾರ, ಅದರ ಒಂದು ಲಿಂಗ ತಯಾರು ಮಾಡಿ ಬಸವೇಶ್ವರರ ಇದು ಲಿಂಗೈಕ್ಯ ಆಗಿರೋ ಸ್ಥಳ ಅಂತೇಳಿ ಅದನ್ನ ಇದೇ ಜಾಗ ಇದೇ ನೋಡಿರ್ಬೋದು. ಲಿಂಗೈಕ್ಯ ಆಗಿರ್ತಕ್ಕಂಥ ಸ್ಥಳ ಇಲ್ಲಿ ಕೂಡಲ ಸಂಗಮದಲ್ಲಿ ಐತಿ. ಅದಕ್ಕೆ ತಾವುಗಳು ಅಲ್ಲಿ ಹೋದ ನೋಡಬಹುದು. ಇನ್ನ ಇದರ ಜೊತೆಗೆ ಮತ್ತೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವ್ರ ಬಗ್ಗೆ ಕೆಲವರಿಗೆ ಬ್ರಾಹ್ಮಣನ ಮಗಳಾಗಿರ್ತಕ್ಕಂಥ ಮಧುವರಸ, ಅವರ ಹೆಸರ ಮಧುವರಸನ ಮಗಳ ಹೆಸರು ಲಾವಣ್ಯವತಿಯನ್ನ ಹಳೆಯ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆವಾಗ ಹಳೆಯನ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾರ. ಅವಾಗ ರುಚಿಗೆ ಇವರನ್ನ ಮೋಸ ಮಾಡ್ತಾರ ಅಂತ ಕೆಲವೊಂದು ಐತಿ. ಮೋಸ ಮಾಡ್ಯಾರಂತಾರ. ಆದ್ರೆ ಅಂತ ಅಲ್ಲಿ ಲಿಂಗೈಕ್ಯಾಗಿರ್ತಕ್ಕಂಥ ಸತ್ಯವಾದ ಸಂಗತಿ. ಇನ್ನ ಈ ಪಾಠದ ಮೇಲೆ ಬರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನ ನಾನು ಕೇಳ್ತೇನೆ. ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ. ಯಾರು ಬರ್ತಾರೆ ಕೈ ಎತ್ತೋದು. ಪ್ರಶ್ನೆ ಕೇಳಿ. ಬಸವೇಶ್ವರರ ತಂದೆ ತಾಯಿ ಹೆಸರೇನು? ಹೇಳಿ. ವೆರಿ ಗುಡ್. ಪೂರ್ತಿ ವಾಕ್ಯ ಹೇಳ್ಬೇಕಾ? ಕೂತ್ಕೊಳ್ಳಿ. ಕಲ್ಯಾಣ ಮಂಟಪ ಎಲ್ಲಿ ಸ್ಥಾಪನೆ ಆಯಿತು? ಕಲ್ಯಾಣ ಮಂಟಪ ಅದು ಅನುಭವ ಮಂಟಪ ಎಲ್ಲಿ ಸ್ಥಾಪನೆ ಮಾಡ್ತಾ ಇತ್ತು? ಅನುಭವ ಮಂಟಪ ಎಲ್ಲಿ ಸ್ಥಾಪನೆ ಮಾಡಿದ್ದು ಹೇಳಿ. ವೆರಿ ಗುಡ್, ಚಪಾತಿ. ಬಸವಣ್ಣನವರು ತಮ್ಮ ಯಾವ ಧರ್ಮವನ್ನು ಪ್ರಾರಂಭ ಮಾಡಿದ್ರು ಹೇಳಿ. ವೀರಶೈವ ಧರ್ಮವನ್ನು ಪ್ರಾರಂಭ ಮಾಡಿದ್ರು. ವೆರಿ ಗುಡ್, ಚಪಾತಿ. ಬಸವಣ್ಣನವರು ಏನಪ್ಪ ಅಂತಂದ್ರೆ ಅವರ ಅನ್ಯಾಯಿಗಳು ಒಂದು 20 ಹೆಸರು ಹೇಳ್ತಾರೆ. ಹೇಳಿ. ಮಾದಾರ ಚೆನ್ನಯ್ಯ, ಆಮೇಲೆ ಐದಕ್ಕಿ ಲಕ್ಕಮ್ಮ, ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು. ವೆರಿ ಗುಡ್, ಚಪಾತಿ. ಬಸವಣ್ಣನವರು ಎಲ್ಲಿ ಲಿಂಗೈಕ್ಯ ಆದರು?
ಕೂಡಲ ಸಂಗಮದಲ್ಲಿ. ಚಪ್ಪಾಳೆ ತಟ್ರಿ. ಇಲ್ಲಿಗೆ ನನ್ನ ಪಾಠ ಮುಕ್ತಾಯವಾಯಿತು. ನಾಳೆಗೆ ಬಸವನವರ ಬಗ್ಗೆ 5-10 ಸಾಲುಗಳಲ್ಲಿ ಕೊಟ್ಕೊಂಡ್ಬರ್ತೀನಿ.